ವಿಕಲಚೇತನರ ಅನುದಾನದಲ್ಲಿ ಕಡಿತ ಮಾಡಿರುವಂತಹ ವಿಚಾರ ವಿಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಈ ಮೂಲಕ ದುಡ್ಡನ್ನು ಹೊಂದಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತರ್ತಾ ಇದೆ. ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ವಿಕಲಚೇತನದ ಅನುದಾನದಲ್ಲಿ ಕಡಿತ. ವಿಕಲಚೇತನರ ಯೋಜನೆಗಳಿಗೆ ಹಣದ ಕೊರತೆ ಉಂಟಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ತೀರಾ ಕಡಿಮೆ ಅನುದಾನ ಬಿಡುಗಡೆಯಾಗಿದೆ. ಬ್ಲೈಂಡ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ಈ ಕುರಿತಂತೆ ಆರೋಪವನ್ನು ಮಾಡಿರುವಂಥದ್ದು. ಸರ್ಕಾರ ಈ ವರ್ಷ ಕೇವಲ 10 ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟಿದೆ. ನಮ್ಮ ಮನವಿಯನ್ನು ಪುರಸ್ಕರಿಸದೆ ಹೋದರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ. ಡಿಸೆಂಬರ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನ ಬ್ಲೈಂಡ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ಮಾಡಿರುವಂಥದ್ದು. ಈ ಮೂಲಕ ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ವಿಕಲಚೇತನರ ಅನುದಾನದ ಮೇಲೂ ಕೂಡ ಬಿತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ವಿಪಕ್ಷವು ಕೂಡ ಆಡಳಿತದ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಈ ಬಾರಿ ಕೇವಲ 10 ಕೋಟಿ ರೂಪಾಯಿಯನ್ನು ಮಾತ್ರ ವಿಕಲಚೇತನರ ಅನುದಾನ ಅಂಥೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆಯಂತೆ. ಇದೇ ವಿಚಾರ ಬ್ಲೈಂಡ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಯ ಕಣ್ಣನ್ನು ಕೆಂಪಗಾಗಿಸಿರುವಂಥದ್ದು. ಹೆಚ್ಚಿನ ಅನುದಾನವನ್ನು ಪ್ರತಿ ಬಾರಿಯಂತೆ ಬಿಡುಗಡೆ ಆದಷ್ಟು ಅನುದಾನವನ್ನು ಬಿಡುಗಡೆ ಮಾಡದೇ ಇದ್ದರೆ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿಯೂ ಕೂಡ ಎಚ್ಚರಿಸುವ ಕೆಲಸವನ್ನು ಮಾಡಿದೆ. ಚಳಿಗಾಲದ ಅಧಿವೇಶನದ ಮೊದಲು ರಾಜ್ಯ ಸರ್ಕಾರಕ್ಕೆ ಈ ವಿಕಲಚೇತನರ ಅನುದಾನದ ವಿಚಾರ ಏನಿದೆ ಅದು ಕೂಡ ಒಂದು ಹೊಸ ಟೆನ್ಷನನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇವರು ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡಿದರೆ ಅದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರ ಅಂಗವಿಕಲರಿಗೆ ವಿಕಲಚೇತನರಿಗೆ ನೀಡಬೇಕಾದಂತಹ ಅನುದಾನದಲ್ಲಿ 80% ಕಡಿತ ಮಾಡಿದೆ ಅಂತ ಆರೋಪಗಳು ಕೇಳಿಬರ್ತಿದೆ. ಈ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವರು ಕೂಡ ಧ್ವನಿ ಎತ್ತಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ದೃಷ್ಟಿಹೀನ ಸಂಘಟನೆಯ ಒಕ್ಕೂಟದ ವ್ಯವಸ್ಥಾಪಕರಾದಂಥ ಹೇಮಂತ್ ಅವರು ಇದ್ದಾರೆ. ಸರ್, ಏನು ಆ್ಯಕ್ಚುಲಿ ಆಗಿರೋದು? ಕಳೆದ ವರ್ಷ ಎಷ್ಟು ಅನುದಾನ ಬರ್ತಿತ್ತು, ಈ ವರ್ಷ ಎಷ್ಟು ಅನುದಾನ ನೀಡಿದ್ದಾರೆ? ಸರ್, ಕಳೆದ ವರ್ಷ ಸುಮಾರು 60 ಕೋಟಿ ಅನುದಾನ ಈ ಯೋಜನೆಗಳಿಗೆ ಕೊಟ್ಟಿದ್ದರು. ಆದರೆ ಈ ವರ್ಷ ಬರೀ 10 ಕೋಟಿ ಮೀಸಲಿಟ್ಟಿದ್ದಾರೆ. ಫಲಾನುಭವಿಗಳು ಈ ವರ್ಷ ನೋಡಿದ್ರೆ ಹಾಗೂ ಅಧಿಕ ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ ಸೇವಾ ಸಿಂಧು ಮೂಲಕ. ಬಟ್ ಈ ವರ್ಷವೇ ಸುಮಾರು 80% ಕಡಿತ ಮಾಡಿದ್ದಾರೆ ಅನುದಾನ ಕೊಡೋದ್ರಲ್ಲಿ. ಜೊತೆಗೆ ಈ ಯೋಜನೆ ಫಲಾನುಭವಿಗಳು ತುಂಬ ಎಲ್ಲ ಜಿಲ್ಲೆಗಳಿಂದನೂ ಅಪ್ಲಿಕೇಶನ್ ಸೇವಾ ಸಿಂಧು ಮೂಲಕ ಅಪ್ಲೈ ಮಾಡಿದ್ದು. ಸುಮಾರು ಒಂದು 5,000ರಿಂದ 6,000 ಅಪ್ಲಿಕೇಶನ್ಸ್ಗಳಿದ್ದಾವೆ. 5,000ರಿಂದ 6,000 ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ. ಬಟ್ ಆದ್ರೂ ಈ ವರ್ಷವೇ ಸುಮಾರು 80% ಕಡಿತ ಮಾಡಿದ್ದಾರೆ ಅನುದಾನದಲ್ಲಿ. ಈ ವರ್ಷ 10 ಕೋಟಿಗೆ ಲೆಕ್ಕ ಹಾಕಿದ್ರೆ ಸುಮಾರು 30ರಿಂದ 40 ಲ್ಯಾಪ್ಟಾಪ್ ಅಷ್ಟೇ ಈ ವರ್ಷ ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಏನು ಸ್ಕೀಮ್ಗಳಿವೆ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ನೀಡುವಂಥ ಸ್ಕೀಮ್ಗಳಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬರುತ್ತೆ. ದೃಷ್ಟಿಹೀನವ್ರಿಗೆ ಬೇರೆ ಸ್ಕೀಮ್ ಬರುತ್ತೆ. ಏನೆಲ್ಲ ಕೊಟ್ಟಿದ್ದಾರೆ ಸರ್? ವೀಲ್ ಚೇರ್ ಇದಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು. ಸರ್, ಪ್ರತಿಯೊಂದು ಯೋಜನೆ 10 ಕೋಟಿ ಒಳಗಡೆ ಅವರು ಖರೀದಿ ಮಾಡಬೇಕಾಗತ್ತೆ. 10 ಕೋಟಿ ಮೀಸಲಿದೆ. 7 ಯೋಜನೆ ಇದ್ದಾವೆ. 7 ಯೋಜನೆಗೆ ಬರೀ 10 ಕೋಟಿ ಮೀಸಲಿದೆ. 60 ಕೋಟಿಯಲ್ಲಿ ಸರ್ 10 ಕೋಟಿಯಲ್ಲಿ ಹೋದ ವರ್ಷ 60 ಕೋಟಿ ಇತ್ತು ಈ ಎಲ್ಲ 7 ಯೋಜನೆಗಳಿಗೆ. ಈ ವರ್ಷ ಬರೀ 10 ಕೋಟಿ. ಅದರಲ್ಲೂ ವಿಪರ್ಯಾಸ ಏನಂತಂದರೆ ಗ್ಯಾರಂಟಿ ಸ್ಕೀಮ್ಸ್ಗಳಿಗೆ ಈ ವರ್ಷ 58,000 ಕೋಟಿ ಮೀಸಲಿಟ್ಟಿದ್ದಾರೆ. ಅದೇ ವಿಪರ್ಯಾಸ. ಅಂಗವಿಕಲರ ದುಡ್ಡು ತಗೊಂಡು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ತೀರಾ ಕಡಿಮೆ ಅನುದಾನ ಬಿಡುಗಡೆಯಾಗಿದೆ ಅಂಥೇಳಿ ಬ್ಲೈಂಡ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ಆರೋಪವನ್ನು ಮಾಡ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಷ್ಟು ಅನುದಾನ ಬರ್ತಾ ಇತ್ತು ಅಷ್ಟು ಅನುದಾನ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗದಿದ್ದರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸ. ಯೋಜನೆಯಿಂದ ಅಂಗವಿಕಲರ ಅನುದಾನ ಕಡಿತ ಆಗಿಲ್ಲ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯ ಅನುದಾನವನ್ನು ಹೆಚ್ಚಿಸಲಾಗಿದೆ. ವಿಕಲಚೇತನರ ಇಲಾಖೆಗೆ ಕೊಟ್ಟಂತಹ ಆಕ್ಷನ್ ಪ್ಲಾನ್ ಮೇಲೆ ಅನುದಾನವನ್ನು ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗ್ಯಾರಂಟಿ ಯೋಜನೆಯಿಂದ ಅಂಗವಿಕಲರ ಅನುದಾನ ಕಡಿತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಅಂತ ಬರ್ಡನ್ ಅಂತ ಹೆಂಗೆ ಹೇಳಕ್ಕೆ ಹೋಗ್ತೀವಿ? ಈಗ ನಮ್ಮ ಇಲಾಖೆನಲ್ಲಿ ಜಾಸ್ತಿ ಆಗಿದೆ ಸರ್ ಅನುದಾನ. ಅದಕ್ಕೆ ಏನಂತ ಹೇಳ್ತೀರಿ? ಈಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್
ಫಾರ್ ಎಕನಾಮಿಕ್ ಅಫೇರ್ಸ್, ಅವರು ನಮಗೆ ನಮ್ಮ ಗ್ರೋತ್ ಎಷ್ಟಾಗುತ್ತೆ ಅಂತ ಹೇಳಿದ್ರು, ನಮ್ಮ ಸ್ಟೇಟ್ GDP 4%, 4.3%, 4.8% ಅಂತ ಹೇಳಿದ್ರು. ನಮ್ಮ GDP ಏನಾಯಿತು 9.56% ಆಗಿದೆ. ನ್ಯಾಷನಲ್ ಆ್ಯಾವ್ರೇಜ್ ಎಷ್ಟು 8.4% ಅಂತ ಹೇಳ್ತೀವಿ. ನ್ಯಾಷನಲ್ ಪರ್ಸೆಂಟೇಜ್ ಏನಾಗಿದೆ ಇವತ್ತು ಪೇಪರ್ ನೋಡಿ, ಇವತ್ತು 5.1% ಆಗಿದೆ. ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಯಾರು ನಂಬರ್ 1 ಇದ್ದಾರೆ? ಕರ್ನಾಟಕ ಅಂತ ಹೇಳ್ತೀವಿ. ಇವೆಲ್ಲ ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತಾ? ಇದೆಲ್ಲ ಆಗ್ತಾ ಇದೆ ಇಲ್ಲ. ಈಗ ನಾವು ಕಲ್ಯಾಣ ಪಥ ನಾವು ಮಾಡಿಲ್ವಾ 1000 ಕೋಟಿ ರೂಪಾಯಿ, ಪ್ರಗತಿ ಪಥ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನು ಕೊಟ್ಟಿದೆ.